ಕೊಟ್ಟರು. ನೈಸೇನ ಅನ್ನುವಂಥ ಕವಿ ಸಂಸ್ಕೃತವನ್ನ ಬಳಸೋದಾದರೆ ಸಂಸ್ಕೃತವನ್ನ ಬಳಸಿ, ಇಲ್ಲ ಕನ್ನಡವನ್ನ ಬಳಸಿ, ಎರಡರಲ್ಲಿ ಒಂದು ಬಳಸಿ, ಬೆರಸಲಿಕ್ಕೆ ತಕ್ಕದೆ ಗೃಹಮಮಂ ತೈಲಮಮಂ ಅಂತ ಹೇಳಿದ. ತುಪ್ಪ ಮತ್ತು ಎಣ್ಣೆ ಎರಡು ಬೆರೆಸಬೇಡಿ ಅಂತ. ಆಂಡಯ್ಯ ಅನ್ನುವಂಥ ಕವಿ 13ನೇ ಶತಮಾನದಲ್ಲಿ ಬಂದಂತಹವನು ನಾನು ಸಂಸ್ಕೃತದ ಯಾವುದೇ ಪದವನ್ನ ಬಳಸಲಿಲ್ಲ ಅಂತ ಹೇಳಿ ತದ್ಭವಗಳನ್ನು ಸೃಷ್ಟಿ ಮಾಡಿ ಕಬ್ಬಿಗರ ಕಾವ ಅಂತ ಒಂದು ಕಾವ್ಯವನ್ನ ಬರೆದ. ಆದರೆ ಮುದ್ರಣ ಬರೋ ವೇಳೆಗೆ ಒಂದು ಚಲನೆ ಆಗಿತ್ತು, ಒಂದು ಪರಂಪರೆ ಆಗಿತ್ತು. ಹೇಗಿರ್ಬೇಕು, ಸಂಸ್ಕೃತ ಇದೆಯಲ್ಲ ಕನ್ನಡದ ಮೇಲೆ ಸವಾರಿ ಮಾಡ್ತಿದ್ದಂತಹ ಕಾಲ ಇತ್ತು. ಆದರೆ ನಮ್ಮ ಜನ ಅದನ್ನು ಒಪ್ಪೋದಿಲ್ಲ. ಕನ್ನಡ ಸಂಸ್ಕೃತಕ್ಕೆ ಹುಟ್ಟಿದ ಮಗಳಲ್ಲ, ಅದನ್ನು ತಿಳ್ಕೋಬೇಕು. ವಿಶ್ವಸಂಸ್ಥೆಯನ್ನ ಪ್ರತಿನಿಧಿಸುವ ಮುಖಾಂತರ ಜಗತ್ತಿನಲ್ಲಿ ಭರತನಾಟ್ಯದ ಮಹತ್ವವನ್ನು ಸಾರದಂತ ವೆಂಕಟಲಕ್ಷ್ಮಣ ಅವರು ಕೂಡ ನಮ್ಮ ತಾಲೂಕಿನ ತಂಗ್ಲಿ ತಾಂಡ್ಯ ಗ್ರಾಮದವರು ಅಂತಕ್ಕಂಥದ್ದು ನಮ್ಮ ತಾಲೂಕಿನ ಒಂದು ಹೆಮ್ಮೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಾಕಷ್ಟು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಲೋಕದಲ್ಲಿ ತಂದೆ ಆದ ಛಾಪನ್ನ ಕಡೂರು ಮೂಡ್ತಿರೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಇವತ್ತು ಮುಖ್ಯವಾಗಿ ನಮ್ಮ ತಾಲೂಕಿನ ಆಸಂದಿ ಹಾಗೂ ಕೆರೆಸಂತೆ ಗ್ರಾಮಗಳು ಇವತ್ತು ಕೂಡ ಸಾಕಷ್ಟು ದೇವಸ್ಥಾನಗಳ ಮುಖಾಂತರ ಒಂದು ಐತಿಹಾಸಿಕ ಪರಂಪರೆಯನ್ನ ಸಾಗೋದಕ್ಕೆ ಇವತ್ತು ಕೂಡ ಜೀವಂತ ಉದಾಹರಣೆಗಳು ಸಾಕಷ್ಟು. ನನಗೆ ಬಹಳ ಸಂತೋಷವಾಗಿದೆ. ಈ ಸಮ್ಮೇಳನದಲ್ಲಿ ತುಂಬಿರೋ ಜನಸಂಖ್ಯೆಯನ್ನು ನೋಡಿದರೆ ನಾನು ಎಲ್ಲೂ ಈ ಥರ ಮೆರವಣಿಗೆ ನೋಡಿರಲಿಲ್ಲ. ಒಳ್ಳೆಯ ಜಾತ್ರೆ ಥರ ಆಯಿತು. ನನಗೆ ನಿಜವಾಗಲೂ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಚಂಪುರಾಸೂರಿ ಮತ್ತು ಅವರ ಬಳಗದವರು ಅಂತ ಇಷ್ಟಪಡ್ತಾರೆ. ನನ್ನ ಜಿಲ್ಲೆಯ ಪ್ರಗತಿಪರ ಕೃಷಿಕರಾದಂಥ ಚಂದ್ರಶೇಖರ್ ನಾರಾಯಣಪುರ ಅವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಪ್ರಾಸ್ತಾವಿಕವಾಗಿ ಪ್ರವೇಶ ನುಡಿಯನ್ನು ಸುಧೀರ್ ಕುಮಾರ್ ಮುರಳಿ ಅವರು ನೆರವೇರಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ 3 ದಿನಗಳ ಕಾಲ ವಿನೂತನವಾದಂಥ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗೆಯೇ ಕವಿಗೋಷ್ಠಿ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆನೂ ಕೂಡ ವಿನೂತನವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದೆ. 50 ಪುಸ್ತಕ ಮಳಿಗೆಗಳು ಇಲ್ಲಿ ಆಗಮಿಸಿರುವಂಥದ್ದನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ಸಾರುವಂತಹ ಕೈಪಿಡಿಯುವುದು ಶರಣ ಪ್ರಶಸ್ತಿಯನ್ನು ನೀಡಿ ಶ್ರೀ ರಾಮ ಪಾಟೀಲ್ ಅವರನ್ನ ಗೌರವಿಸಲಾಗ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಅದೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ಗಣ್ಯರು ಸಚಿವರು ಎಲ್ಲರೂ ಕೂಡ ಗೌರವಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಅಡಸಾರೆ ಸಂಪಾದಕರು ಸಂಜೆ ಅಂತರಂಗ ತಿಳಿಸಿದ್ದಾರೆ. ಶ್ರೀ ಗಂಧರ್ವ ಸೇನಾ ಸಂಪಾದಕರು. ಕಳೆದ ಬಾರಿ ಕೆಇಡಬ್ಲ್ಯೂಜೆ ತುಮಕೂರು ರಾಜ್ಯ ಮಟ್ಟ ಗುರುನಾನಕ್ ಪ್ರಬಂಧ ಕಮಿಟಿಯ ಅಧ್ಯಕ್ಷ. ಸಮಾಜವನ್ನ ಜಾಗೃತಗೊಳಿಸ್ತಕ್ಕಂಥ ಧ್ವನಿ ಇಲ್ಲದವ್ರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ, ಯಾರಿಗೆ ಧ್ವನಿ ಇದೆ ಧ್ವನಿ ಇಲ್ಲ ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಇಂಥ ಸಮಾಜದಲ್ಲಿ ನಾವು ಬದುಕಿರುವಾಗ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವೈವಿಧ್ಯತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಎಂಥ ಸಂವಿಧಾನ ಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸಂವಿಧಾನದ ಆಶಯಗಳನ್ನು ಜಾರಿಗೊಳಿಸ್ತಾ ಇದೀವೋ ಇಲ್ಲವೋ ಅಂತಕ್ಕಂಥ ನೋಡ್ತಕ್ಕಂಥ ಕೆಲಸವನ್ನು
ಪತ್ರಕರ್ತರು ಮಾಡಬೇಕಾಗ್ತದೆ. ಮತ್ತು ತಾವು ಕೂಡ ಆ ಕರ್ತವ್ಯಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು.